ಹಲೋ ಗೈಸ್, ವೆಲ್ಕಮ್ ಟು ಸೋನೋ ಲಾಕ್ಸ್. ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀವಿ. ನೋಡಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋದು. ಒಂದು ಕ್ಯಾರೆಟ್ ತೊಗೊಂಡು ಚೆನ್ನಾಗಿ ತುರ್ಕೊತಾ ಇದ್ದೀವಿ. ಚೆನ್ನಾಗಿ ತುರ್ಕೋಬೇಕು, ಯಾಕಂದರೆ ಅದು ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ತುರ್ಕೊತೀವೋ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಹೀಗೆ ಸಣ್ಣದಾಗಿ ತುರ್ಕೊತಾ ಇದ್ದೀನಿ. 7ರಿಂದ 8 ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ ಇವತ್ತು. ಚೆನ್ನಾಗಿ ತುರ್ಕೊಂಡು ಆಮೇಲೆ ಇದನ್ನು ಫ್ರೈ ಮಾಡೋಣ. ಹೇಗಂತ ಹೇಳ್ತೀನಿ, ನೀವು ಶೇರ್ ಮಾಡಿಲ್ಲ ಅಂದರೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈಗ ಒಂದು ತವಾ ಇಡ್ತಾ ಇದ್ದೀವಿ. ತವಾ ಇಟ್ಟು ಸ್ವಲ್ಪ ಈಗ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿ ಆದಮೇಲೆ ಫಸ್ಟು ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಂಬಿಡೋಣ. ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿಕೊಂಡು ಮೊದಲು ಈಗ ಗೋಡಂಬಿನ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಫ್ರೈ ಮಾಡಿ, ಹಾಗೆ ಅದ್ರ ಜೊತೆಗೆ ಹಾಗೆ ಈ ಒಂದು ದ್ರಾಕ್ಷಿಯನ್ನು ಕೂಡ ಫ್ರೈ ಮುಂದೆ. ಹಾಗೆ ನೋಡಿ, ದ್ರಾಕ್ಷಿ ತೆಗೆದುಕೊಂಡಿದ್ದೀನಿ, ದ್ರಾಕ್ಷಿನೂ ಫ್ರೈ ಮಾಡ್ಕೊತೀನಿ. ಎರಡು ಫ್ರೈ ಮಾಡಿ ಎತ್ತಿಟ್ಕೊತೀನಿ. ಆಮೇಲೆ ಕ್ಯಾರೆಟನ್ನು ಫ್ರೈ ಮಾಡ್ತೀನಿ. ನಾನು ತುಂಬ ದಿನದ ನಂತರ ವೀಡಿಯೋ ಮಾಡ್ತಾಯಿದ್ದೀವಿ, ಸಪೋರ್ಟ್ ಮಾಡಿ. ಯಾಕೆ ವೀಡಿಯೋ ಹಾಕಲಿಕ್ಕಾಗಿಲ್ಲ, ಇನ್ನು ಕಂಟಿನ್ಯೂ ವೀಡಿಯೋ ಹಾಕೋಣ ಅಂದ್ಕೊಂಡಿದ್ದೀನಿ. ಹಾಗೆ ಶಾರ್ಟನ್ನು ಕೂಡ ಮಿಡ್ಲಲ್ಲೇ ಹಾಕ್ತೇನೆ. ಹಾಗೆ ಲೈವ್ ಕೂಡ ಬರ್ತೇನೆ, ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಈಗ ಮತ್ತೊಂದು ಸ್ವಲ್ಪ ಈಗ ತುಪ್ಪವನ್ನು ಸೇರಿಸ್ಕೊತಾ ಇದ್ದೀವಿ. ಯಾಕಂತಂದರೆ ಈ ತುಪ್ಪ ಸಾಕಾಗಲ್ಲ. ಈಗ ಮೊದಲು ಏನು ಡ್ರೈ ಫ್ರೂಟ್ಸ್ ಹಾಕಿದ್ವಿ, ಆ ತುಪ್ಪ ಸ್ವಲ್ಪ ಮಿಕ್ಕಿದೆ. ಹೀಗೆ ಸ್ವಲ್ಪ ಮತ್ತೆ 2 ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಂಡು ಇವಾಗ ತುರ್ಕೊಂಡಿದ್ದ ಈ ಏನು ಕ್ಯಾರೆಟ್ ಇದೆಯಲ್ಲ, ಅದನ್ನು ಈಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಪೂರ ಹೋಗೋ ಥರ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದು ಸಣ್ಣ ಉರಿಯಲ್ಲಿ, ಹೀಗೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ಹಾಗೆ ಹುಟ್ಟಾಡ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಸಾಧ್ಯತೆಯೂ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಸ್ಲೋ ಫ್ಲೇಮಲ್ಲಿ ಫ್ರೈ ಮಾಡೋಣ. ನಿಧಾನವಾಗಿ, ಇಲ್ಲಿ ಅವಸರ ಮಾಡಬಾರ್ದು, ನಿಧಾನವಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಜೊತೆಗೆ ಈ ಕ್ಯಾರೆಟ್ ಹಲ್ವಾ ತುಂಬ ಟೇಸ್ಟಿಯಾಗಿರುತ್ತೆ. ತುಪ್ಪದಿಂದ ಮಾಡೋದ್ರಿಂದ ಬಳಸಿ ಮಾಡಿದರೆ ಅಷ್ಟು ಟೇಸ್ಟ್ ಬರೋಲ್ಲ. ತುಪ್ಪ ಹಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಕೂಡ ತಿಂತಾರೆ. ಹಾಗೆ ನಾವು ವಿಡಿಯೋ ಹಾಕೋದು ತುಂಬ ಲೇಟ್ ಆಯಿತು, ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಹಾಗೆ ಎಡಿಟ್ ಮಾಡಲಿಕ್ಕಾಗಲಿಲ್ಲ. ಈ ಥರ ಬೇರೆ ಬೇರೆ ಪ್ರಾಬ್ಲಮಿಂದ ಮಾಡಲಿಕ್ಕಾಗಿಲ್ಲ. ಇನ್ನೂ ದಿನಕ್ಕೆ ಒಂದು ವೀಡಿಯೋನಾದರೂ ಹಾಕಬೇಕು ಅಂತ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಷ್ಟು ನೀವು ಯೂಸ್ ಮಾಡ್ತೀರಾ ಅಷ್ಟು ವೀಡಿಯೋ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹಾಗೆ ಹೆಚ್ಚು ವೀಡಿಯೋ ಹಾಕಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಹೀಗೆ ಲೋ ಫ್ಲೇಮಲ್ಲಿ ಹೀಗೆ ಫ್ರೈ ಆಗ್ತಾಯಿದೆ ನೋಡಿ. ಈಗ ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಕಡಿಮೆ ಆಯಿತು. ಹೀಗೆ ಫ್ರೈ ಮಾಡ್ಕೊತ ಚೆನ್ನಾಗಿ ನೀರು ಪೂರ 100% ನೀರು ಹೋಗಲ್ಲ, ಒಂದು 80% ಅಂತೂ ನೀರು ಎಲ್ಲ ಡ್ರೈ ಆಗುತ್ತೆ. ಆ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ತಳೆ ಹಿಡೋ ಸಾಧ್ಯತೆ ಇರೋದರಿಂದ ಚೆನ್ನಾಗಿ ಈ ಥರ ಹುಟ್ಟಾಡ್ತಾನೆ ಇರಬೇಕಾಗತ್ತೆ. ಹಾಗೆ ಜಾಸ್ತಿ ಉರಿನೂ ಜಾಸ್ತಿ ಇಟ್ಕೊಳ್ಳೋ ಹಾಗಿಲ್ಲ, ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ಹಾಗೆ ಈ ಥರ ಸೆಕ್ ಮಾಡಿ ಈ ಥರ ಹುಟ್ಟಾಡ್ತಾ ಇರಬೇಕಾಗತ್ತೆ. ಜೊತೆಗೆ ಈಗ ನೋಡಿ, ಶುಗರ್ ಸೇರಿಸ್ಕೊತಾ ಇದ್ದೀನಿ. ಈಗ ಸಕ್ಕರೆ ನಮಗೆ ರುಚಿಗೆ ತಕ್ಕ ಎಷ್ಟು ಸಕ್ಕರೆ ಬೇಕು ಅಷ್ಟು, ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಇಲ್ಲ ಅಂದರೆ 2 ಕಪ್ಪು ತುರಿ ತೆಗೆದುಕೊಂಡ್ರೆ ನಾವು ಒಂದು ಕಪ್ಪು ಶುಗರ್ ಸಾಕಾಗುತ್ತೆ. 1 ಕಪ್ಪು ಹೆಚ್ಚಾಗುತ್ತೆ, 3/4 ಕಪ್ ಸಾಕಾಗುತ್ತೆ. ಒಂದು 3 ಕಪ್ಪಿಗೆ 3 ಕಪ್ಪು ತುರಿ ತೆಗೆದುಕೊಂಡ್ರೆ, ಈ ಒಂದು ಏನು ಕ್ಯಾರೆಟ್ ತುರಿ 3 ಕಪ್ ಹಾಕ್ಕೊಂಡ್ರೆ 1 ಕಪ್ಪು ಸಕ್ಕರೆ ಹಾಕ್ಕೊಂಡ್ರೆ ಸರಿಯಾಗುತ್ತೆ. ಈಗ ನೀರು ಹೊಡಿತಿದೆ ನೋಡಿ, ಈಗ ಸಕ್ಕರೆ ಕರಗಿದೆ. ಈಗ ನೀರು ಹೊಡೆದು ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಇವಾಗ ನೋಡಿ, ಇನ್ನೂ ನೀರಿನ ಅಂಶ ಏನು ಇರುತ್ತಲ್ಲ ಈ ಕ್ಯಾರೆಟಿಂದು, ಇವಾಗ ಗೊತ್ತಾಗುತ್ತೆ. ಹೆಂಗಂದರೆ ಇದು ನೀರು ಹೊಡೆದು ಫುಲ್ಲು ಡ್ರೈ ಆಗಿ ಒಂದು ಗೊತ್ತಾಗುತ್ತೆ. ಒಂದು ಫ್ರೈ ಆದಮೇಲೆ ಫುಲ್ ಫ್ರೈ ಆಯಿತು ಅಂದರೆ ಇದೊಂಥರ ಅಂಟು ಆಗುವ ಹಂತಕ್ಕೆ ಬರುತ್ತೆ. ಆವಾಗ ಅದು ಪೂರ್ಣ ಬಾಯ್ಲ್ ಆಗಿದೆ ಅಂತ, ರೆಡಿಯಾಗಿದೆ ಹಲ್ವಾ ಅಂತ ಗೊತ್ತಾಗುತ್ತೆ.
ಆ ಕನ್ಸಿಸ್ಟೆನ್ಸಿವರೆಗೂ ನಾವು ಈ ಥರ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತ ಹೋಗಬೇಕಾಗತ್ತೆ. ಹೀಗೆ ಫ್ರೈ ಮಾಡ್ಕೊತ ಹೋಗಬೇಕು. ಜೊತೆಗೆ ಈಗ ಮ್ಯಾಕ್ಸಿಮಮ್ಮು ಒಂದು ನಮ್ಗೆ ಗೊತ್ತಾಗುತ್ತೆ ಒಂದು ಇಳಿಸೋ ಒಂದು 2 ನಿಮಿಷ ಮುಂಚೆ ನಾವು ಈ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿನ ಸೇರಿಸ್ಕೋಬೇಕು. ಈಗ ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ ನೋಡಿ, ಏಲಕ್ಕಿನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈ ಡ್ರೈ ಫ್ರೂಟ್ಸಿನ ಫ್ರೈ ಮಾಡಿ ಪ್ಲೇಟಲ್ಲಿ ಎತ್ಕೊಂಡಿಟ್ಟಿದ್ದೆ, ಅದನ್ನು ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಸೇರಿಸ್ಕೊಂಡು ಈಗ ಆಲ್ಮೋಸ್ಟ್ ಇದು ಬಾಯ್ಲ್ ಆಗಿದೆ, ಇದು ಫ್ರೈ ಆಗಿದೆ ಕ್ಯಾರೆಟು. ಹಾಗಾಗಿ ಎಲ್ಲ ಸೇರಿಸ್ಕೊಂಡು ಇವಾಗ ಫೈನಲ್ ಹಂತ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಗ್ತಾ ಇದೆ, ಆಗಿದೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಕ್ಯಾರೆಟ್ ಹಲ್ವ ನೋಡಿ. ಈಗ ಅಂಟ್ಕೊಳ್ತಾ ಇಲ್ಲ, ಬೇರೆ ಬೇರೆ ಆಗ್ತಾಯಿಲ್ಲ, ಸ್ವಲ್ಪ ಸಪ್ರೇಟ್ ಆಗಿ ಬರ್ತಾಯಿದೆ. ಈ ಥರ ನೋಡಿ ಈ ಥರ ಸಪ್ರೇಟ್ ಆಗಿ ಬರ್ತಾಯಿದೆ. ಕಲರ್ ಕೂಡ ಚೇಂಜ್ ಆಯಿತು. ಈಗ ಏಲಕ್ಕಿ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಎಲ್ಲ ಜಜ್ಜಿ ಸರಿಯಾಗಿ ಹಾಗೆ ಹಾಕಬಾರ್ದು, ಅದನ್ನ ಏಲಕ್ಕಿ ಬೀಜ ಏನಿದೆಯಲ್ಲ ಅದನ್ನು ಜಜ್ಜಿಬಿಟ್ಟು ಹಾಕಬೇಕು, ಪೌಡ್ರ್ ಮಾಡಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ತಿನ್ನಲಿಕ್ಕೆ. ಈಗ ನೋಡಿ ಉಂಡೆ ಒಂಥರ ಸ್ಮೂತ್ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಇವಾಗ ಆಲ್ಮೋಸ್ಟ್ ಆಗಿದೆ ಅಂದ್ಕೊತೀನಿ. ಆಗಿದೆ, ಇನ್ನೊಂದು 2 ನಿಮಿಷದಲ್ಲಿ ಈಗ ಆಗಿ ಹೋಗುತ್ತೆ. ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ನೋಡಿ, ನೀವು ಶೇರ್ ಮಾಡಿ, ಆದಷ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇದೇ ಥರ ವೀಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇದೇ ಥರ ವೀಡಿಯೋಗಳನ್ನು ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ಯಾವತ್ತೂ ಬೇಕಾಗತ್ತೆ ಫ್ರೆಂಡ್ಸ್. ಇದೇ ಥರ ವೀಡಿಯೋ ಮಾಡಲಿಕ್ಕೆ ನೋಡಿ ಈ ಥರ ಹಾಕಿ ಬರ್ತಾಯಿದೆ ಅಂದರೆ ಆಲ್ಮೋಸ್ಟ್ ಆಗಿದೆ ಅಂತ ಅರ್ಥ. ಲೋ ಫ್ಲೇಮಲ್ಲಿ ಈಗ ಆಲ್ಮೋಸ್ಟ್ ಆಗೋಗಿದೆ. ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ನೋಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡಿ. ಈಗ ಬೌಲಿಗೆ ಸರ್ವ್ ಮಾಡೋಣ. ನೋಡಿ ಟೇಸ್ಟ್ ನೋಡೋಣ. ಈಗ ಬೌಲಿಗೆ ಹಾಕ್ತಾಯಿದ್ದೀನಿ, ಹೇಗಿದೆ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಇನ್ನೂ ಹೆಚ್ಚು ವೀಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಮಾಡಿ. ಬೌಲ್ ಹಾಕಿ ಅದನ್ನು ಟೇಸ್ಟ್ ನೋಡೋಣ, ಹೇಗಿದೆ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಬೇರೆ ಈ ಥರ ರೆಸಿಪಿ ಮಾಡ್ತಾಯಿರ್ತೀವಿ. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಹೇಗಿದೆ ಟೇಸ್ಟ್ ಅಂತ ನೋಡ್ತೀನಿ. ಇವತ್ತು ನೋಡ್ತಾಯಿದ್ದೀನಿ, ಚೆನ್ನಾಗಿದೆ. ಸ್ವೀಟ್ ಸರಿಯಾಗಿದೆ, ಚೆನ್ನಾಗಿ ಇದು ತುಪ್ಪ ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ, ಮತ್ತು ಏಲಕ್ಕಿ ಫ್ಲೇವರ್ ಚೆನ್ನಾಗಿದೆ. ಒಳ್ಳೆ ಸೂಪರ್ ಟೇಸ್ಟ್ ಆಗಿದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.